ಮೇಡಮ್ ನಿಮ್ಮ IVF ಸೆಂಟ್ರಲ್ಲಿ ಸಕ್ಸಸ್ ರೇಟ್ಸ್ ಎಷ್ಟು? ಇವಾಗ ನಾನು 90% ಅಂತ ಹೇಳಿದ್ರೆ ನೀವು ನಂಬಲೇಬೇಕಲ್ವಾ. 70% 80% ಮಾರ್ಕೆಟಿಂಗ್ ಗಿಮಿಕ್ಸ್ಗೆ ಬೀಳ್ಬೇಡಿ. IVF ಸೆಂಟರ್ ಸಕ್ಸಸ್ ರೇಟ್ಸ್ ಬದಲು ನಿಮಗೆ ಎಷ್ಟು ಸಕ್ಸಸ್ ರೇಟ್ಸು IVF ಮಾಡಿಸ್ಕೊಳ್ಳೋದ್ರಿಂದ ಅಂತ ತಿಳ್ಕೊಳ್ಳೋದು ಮುಖ್ಯ. ಒಂದು ಕಪಲ್ಗೆ ವರ್ಲ್ಡ್ ವೈಡ್ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ರೆ ಬೆಸ್ಟ್ ಆಫ್ ಬೆಸ್ಟ್ ಲ್ಯಾಬ್ಸಲ್ಲಿ ಕೂಡ ಅದು 40 to 60% ಅಷ್ಟೇ. ಅದು ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ಅಥವಾ ಬೇರೆ ಏನಾದರೂ ಇನ್ಫರ್ಟಿಲಿಟಿ ಫ್ಯಾಕ್ಟರ್ಸ್ ಇದ್ದಾಗ ಕಡಿಮೆ ಆಗ್ತಾ ಹೋಗುತ್ತೆ. ಟೇಕ್ ಹೋಮ್ ಬೇಬಿ ರೇಟ್ಸ್ ನೋಡೋದಿದ್ರೆ ನಾವು 45% ಮಾತ್ರ ಹೇಳೋದು. ಸೊ ನೀವು ಯೂಸ್ ಮಾಡ್ಕೊಳ್ಬೇಕು IVF ಸೆಂಟರ್ನ ಅಂತ ಹೇಳಿದ್ರೆ ಮೊದಲನೇದ್ದು ಎಕ್ಸ್ಪೀರಿಯನ್ಸು. ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಾರೋ ಇಲ್ವೋ, ಅವ್ರಿಗೆ ಒಳ್ಳೆ ಕ್ವಾಲಿಫಿಕೇಶನ್ ಇದೆಯೋ ಇಲ್ವೋ. ಡಾಕ್ಟರ್ ಮಾತ್ರ ಮ್ಯಾಟ್ರ್ ಆಗೋದಿಲ್ಲ, ಎಂಬ್ರಿಯಾಲಜಿಸ್ಟ್ ಕೂಡ ತುಂಬ ಮುಖ್ಯ. ಅವ್ರದ್ದು ಲ್ಯಾಬ್ ಕಂಡೀಷನ್ ಹೇಗಿದೆ, ಎಲ್ಲ ಆಧುನಿಕ ಫೀಚರ್ಸು ಮತ್ತು ಎಲ್ಲ ಟೆಸ್ಟಿಂಗ್ಸ್ ಅವೈಲೇಬಲ್ ಇದೆಯೋ ಇಲ್ವೋ ಆ ಸೆಂಟರಲ್ಲಿ ಅಂತ ನೋಡ್ಕೊಳ್ಬೇಕು. ಇನ್ನೊಂದು ಟ್ರಾನ್ಸ್ಪರೆನ್ಸಿ, ಕಾಸ್ಟ್ ಎಷ್ಟಾಗುತ್ತೆ ಎಲ್ಲ ನಿಮ್ಗೆ ಹೇಳ್ತಾ ಇದ್ದಾರೋ ಇಲ್ವೋ ಅಥವಾ ಸ್ವಲ್ಪ ಇನ್ಫಾರ್ಮೇಷನ್ ಮುಚ್ಚಿಡ್ತಿದ್ದಾರೋ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಇದು ಎಲ್ಲಕ್ಕಿಂತ ಮುಖ್ಯ ಏನು ಅಂತ ಹೇಳಿದರೆ ಟ್ರಸ್ಟ್. ನೀವು ಎಲ್ಲಿ ಮಾಡಿಸ್ಕೊಳ್ತೀರಾ ಅಥವಾ ನಿಮ್ಮ ಡಾಕ್ಟರ್ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಇರಬೇಕು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗಿ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೋ ಇಲ್ವೋ, ಅಥವಾ ಒಂದು ಸೈಕಲ್ ಫೇಲ್ ಆದರೆ ನೆಕ್ಸ್ಟ್ ಸೈಕಲಲ್ಲಿ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಏನು ಮಾಡಬಹುದು ಅನ್ನೋದು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ.